ಯುಗಾದಿ ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯ ದಡದಲ್ಲಿ ಭಕ್ತಿಯ ಅಲೆ ಎದ್ದಿದೆ. ಜಿಲ್ಲೆ ಹಾಗೂ ನೆರೆಹೊರೆಯ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ತಮ್ಮ ಆರಾಧ್ಯ ದೈವಗಳ ಪಲ್ಲಕ್ಕಿ, ಚೌಕಿ ಮತ್ತು ಛತ್ರಿ, ಚಾಮರಗಳೊಂದಿಗೆ ಆಲಮಟ್ಟಿಗೆ ಆಗಮಿಸಿದ್ದಾರೆ. ಅಮಾವಾಸ್ಯೆಯ ಶುಭ ದಿನದಂದು ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡುವುದು ಪವಿತ್ರ ಅಂತ ನಂಬಲಾಗಿದ್ದು, ನದಿಯ ಎರಡು ದಂಡೆಗಳಲ್ಲಿ ಭಕ್ತರ ಸಾಗರವೇ ನೆರೆದಿದೆ. परसों ನನ್ನ ಹೆಸರು ಶಿವಾನಂದ ಸಿದ್ದಪ್ಪ ಕೆರಟಿ ಅಂತ ಬಸವನ ಬಾಗೇವಾಡಿ ತಾಲೂಕು ಡೋಣೂರು ರೀ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಯುಗಾದಿ ಹಬ್ಬಕ್ಕೆ ದೇವರ ಮೆರವಣಿಗೆ ಮಾಡ್ಕೋತ ಹೊಳಿ ಜಳಕ ಮಾಡಿ ಊರಿಗೆ ಮೆಟ್ಟಿಗೆ ಹಚ್ಚೋತನ ಬೆನ್ನು ಬಿಡಂಗಿಲ್ಲ. ಇದು ಈ ಹಾಲು ಮತದ ಸಮಾಜಕ್ಕೆ ಇದು ಯುಗಾದಿ ಅಮಾವಾಸ್ಯೆ ಅಂದ್ರೆ ದೊಡ್ಡ ಒಂದು ಹಬ್ಬ ಇದ್ದಂಗೆ. ಇದರಿಂದ ಹೊಳ್ಳಿ ಮತ್ತು ಭಕ್ತಾದಿಗಳು ಒಂದೇನೇನೋ ಕಾರ್ಯಕ್ರಮ ಮಾಡ್ಬೇಕಂತಕ್ಕೆ ಆಸೆ ಇಟ್ಕೊಂಡಿರ್ತಾರೆ. ಆ ಕಾರ್ಯಕ್ರಮ ಮಾಡೋಕ್ಕಿಂತ ಪೂರ್ವದಲ್ಲಿ ದೇವರ ಮನೆಯಲ್ಲಿ ಕರ್ಕೊಂಡು ಒಂದು ಅವ್ರು ನೀಡಿದಷ್ಟು ಬೆಳ್ಳಿ ಬಂಗಾರ ದೇವರಿಗೆ ಏನೇನೋ ಆಭರಣಗಳು ಮಾಡಿಸಿ ಹೊಳ್ಳಿ ಒಂದಿನ ಪೂಜಾರಿಗಳೆಲ್ಲರನ್ನ ಊಟ ಮಾಡಿಸಿ ಭಕ್ತಾದಿಗಳನ್ನ ಅಗದಿ ವಿಜೃಂಭಣೆಯಿಂದ ಹೊಳ್ಳಿ ಗುಡಿಯಲ್ಲಿ ಅವರ ಮಠ ಅಲ್ಲಿ ಅವ್ರ ಇದಕ್ಕೆ ಮೆಟ್ಟಿಗೆ ಹೋಗುತ್ತಾನ ಅವ್ರು ಏನು ಬೆನ್ನತ್ತಿ ಮಾಡ್ತಾರೆ ಅದೆಲ್ಲ ನಮಗೆ ಅತಿ ಹೆಚ್ಚು ಹರ್ಷ ತರ್ತದೆ ಅಂತೇಳಿ ನಮ್ಮಲ್ಲಿ ಅಭಿಪ್ರಾಯ. ಎಷ್ಟು ವರ್ಷದಿಂದ ಬರ್ತೀವಿ ಸರ್? ಇದು ನಾವು ಡೋಣೂರು ಲಕ್ಕಮ್ಮಯ್ಯ ಜಾತ್ರೆ ನಮ್ಮ ತಿಳುವಳಿಕೆ ಬಂದು ಸುಮಾರು 40 ವರ್ಷ ಆಯ್ತು ರೀ. 40 ವರ್ಷದಿಂದ ನಮಗೆ ಅನುಭವ. ಅಲ್ಲಿದಿಂದ ನಾವು ಹಿಂಗೆ ನಡ್ಬರ್ಕು ಒಂದೊಂದು ಸಲ ಬಿಡ್ತಿದ್ದೆವು. ಈಗ 7-8 ವರ್ಷ ಸಲ ಬಂತು. ಪ್ರತಿ ಸಲ ಒಳಗೆ ಬರ್ತೇವೆ ದೇವ್ರ ಜೊತೆ. ಮೊದಲ ಪಾದಯಾತ್ರೆ ಬರ್ತಿದ್ದೇವೆ ರೀ. ಈಗ ಪಾದಯಾತ್ರೆ ಕಡಿಮೆ ಮಾಡಿಬಿಟ್ಟಾರೆ. ನಮಗೂ ಋಣ ತಪ್ಪಿಬಿಟ್ಟದ. ವಯಸ್ಸಾದಂಗೆ ಕಡಿಮೆ ಮಾಡಿಬಿಟ್ಟಾರೆ. ಬರ್ತಾರೆ ಬರೋರು ಇಲ್ಲೇ ಮಕ್ಕಳ ಪಕ್ಕದಲ್ಲಿ ಬಿಸಿನ ಲಕ್ಕಮ್ಮಗೆ ರೀ. ಇಡೀ ಊರೇ ರೀ, ಇಡೀ ಊರು ಜನ ಹಂಗೆ ಪಾದಯಾತ್ರೆ ಮಾಡ್ಕೊಂಡ್ಬರ್ತಾರೆ. ಹಂಗೆ ಹಿಂಗೇನೋ ದೇವ್ರ ಅವ್ರಿಗೆ ಹಂಗೆ ನಡೆಸ್ಕೊಟ್ಟಿರ್ತಾಳೆ. ದೇವ್ರ ಅವರು ಅದರ ಆಸೆ ಈಡೇರಿಸ್ಬೇಕಂತಕ್ಕೆ ಬರ್ತಾರೆ. ಅವ್ರಿಗೆ ಆಸೆ ಈಡೇರ್ತದೆ. ಪ್ರತಿ ಸಲ ಹೆಚ್ಚೆಚ್ಚಿಗೆ ನಡೀತಾನೆ ಬರ್ತಾರೆ. ಅವರು ನಮ್ಮಲ್ಲಿ ಬರ್ತಾರೆ.
Audio